ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾಳೆ ನಿಮಗೆ 6/5/2026 ದಿನಾಂಕದಂದು ಎಕನಾಮಿಕ್ಸ್ ಮುಖ್ಯ ಪರೀಕ್ಷೆ ಇರುತ್ತೆ. ಪರೀಕ್ಷೆ 2ರ ಅಂತಿಮವಾಗಿ ನಾನು ಒಂದು ವಿಡಿಯೋನ ಮಾಡಲಾಗಿದೆ. ಅಲ್ಲಿ ಕೇವಲ MCQ ಮತ್ತು ಫಿಲ್ಲಿಂಗ್ ದ ಮ್ಯಾಕ್ಸ್ ಹಾಗೂ ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಕುರಿತು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನಾವು ಲಾಸ್ಟ್ ಟೈಮ್ಸಲ್ಲಿ ಎಲ್ಲ ಚಾಪ್ಟರನ್ನ ಹೊಂದಿಸಿ ಬರೆಯ ಒಂದು ನಾವು ತಯಾರಿ ಮಾಡಿಬಿಟ್ಟದಂಥ ಒಂದು ಎಲ್ಲ ಹೊಂದಿಸಿ ಬರೆಯ ಲಿಸ್ಟ್ಗಳನ್ನು ನೋಡೋಣ. ಇಷ್ಟು ನೋಡಿಕೊಂಡ್ರೆ ಸಾಕು, ಲಾಸ್ಟ್ ಟೈಮಲ್ಲಿ ನಾವು ಈಸಿಯಾಗಿ 5 ಅಂಕವನ್ನು ಪಡ್ಕೊಳ್ಬೋದು. ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ ಹೊಂದಿಸಿ ಬರೆಯ ಲಿಸ್ಟ್ಗಳನ್ನು ನೋಡೋಣ. ಓಕೆ, 1ನೇ ಲಿಸ್ಟಲ್ಲಿ ಆಪ್ಷನ್ಸ್ ಎ ಬಿ ಕಾಲಮ್ನಲ್ಲಿ ಕೊಟ್ಟಿರ್ತಂಥ ಒಂದು ಹೊಂದಿಸಿ ಬರೆಯಲಿ ಔದಾಸೀನ ನಕ್ಷೆ ಅಂತ ಕೊಟ್ಟಿದ್ದು ಔದಾಸೀನ ವಕ್ರಗಳ ಕುಟುಂಬ. SMC ಅನ್ನೋದು ಡೆಲ್ಟಾ TC ಮತ್ತು ಡೆಲ್ಟಾ Q ಆಗಿರುತ್ತೆ. ಶ್ರಮ ಕೂಲಿ. M3 ಮತ್ತು M4 ಅನ್ನೋಗಳು ವಿಶಾಲ ಹಣ. ವ್ಯಾಪಾರ ಬಾಕಿ ಸರಕುಗಳ ವ್ಯಾಪಾರ. ಇಂಥ ಪ್ರಶ್ನೆಗಳು ಕೊಟ್ಟರೆ ನೀವು ಸರಿಯಾಗಿ ನೋಡಿಕೊಂಡು ಅವುಗಳನ್ನು ಹೊಂದಿಸಬೇಕಾಗತ್ತೆ. ಇನ್ನು 7ನೇ ಒಂದು ಹೊಂದಿಸಿ ಬರೆಯ ಲಿಸ್ಟ್ಗೆ ಹೋದರೆ TFC ಪ್ಲಸ್ TBC ಅನ್ನೋದು TC. PR ಅನ್ನೋದು TR ಮೈನಸ್ TC. ಕಚ್ಚಾ ಸರಕುಗಳು ಮಧ್ಯವರ್ತಿ ಸರಕುಗಳು. ಹಾಗೆ ಆಡಮ್ ಸ್ಮಿತ್ ಅನ್ನೋದು ಕಾಣದ ಕೈ ಕಾರ್ಯಾಚರಣೆ. ತೇಲುವ ವಿನಿಮಯ ದರ ಬದಲಾಗುವ ವಿನಿಮಯ ದರ. ಹೊಂದಿಸಿ ಬರೆಯ ಮಾಡಲ್ ಕ್ವೆಶ್ಚನ್ ಪೇಪರಲ್ಲಿ ಇರುವಂಥ 1ರಲ್ಲಿರುವಂಥ ಇದು ಆಗಿರುತ್ತೆ. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅನ್ನೋದು ED1. LRAC ಅಂದರೆ ಲಾಂಗ್ ರನ್ ರಿಟರ್ನ್ ಸ್ಕೇಲ್ ಅಂತ ಕರಿತೀವಲ್ಲ, ದೀರ್ಘಾವಧಿ ಸರಾಸರಿ ವೆಚ್ಚ. ಸಾಮಾನ್ಯ ಲಾಭ ಶೂನ್ಯ ಲಾಭ. ಹಣ ಮತ್ತು ಅನ್ನೋದು ವಿನಿಮಯ ಮಾಧ್ಯಮ. ನಿರ್ಮಾಣ ಹೊಂದಾಣಿಕೆ ಅನ್ನೋದು ಡರ್ಟಿ ಹೊಂದಾಣಿಕೆ. ಇನ್ನು ನಾವು ಚಾಪ್ಟರ್ನಲ್ಲಿರುವಂಥ 3ನೇ ಚಾಪ್ಟರ್ನಲ್ಲಿರುವಂಥ ಹೊಂದಿಸಿ ಬರೆಯ ನೋಡೋಣ. ಶ್ರಮ ಕೂಲಿ. GDP ಅನ್ನೋದು ಒಟ್ಟು ದೇಶೀಯ ಉತ್ಪನ್ನ. ತಪ್ಪಿಸಿರು ಪಟ್ಟಿ ಅನ್ನೋದು ದಾಸ್ತಾನಿನ ಚಲಕ. PDI ಅಂದರೆ ಪರ್ಸನಲ್ ಡಿಪಾಸಿಟ್ ಇನ್ಕಮ್ ಅಂದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ. ಗೃಹ ಕೃತ್ಯ ಅನ್ನೋದು ಹಣರಹಿತ ವಿನಿಮಯ. ನೆಕ್ಸ್ಟ್ ನೋಡೋಣ, ಇದು ಮಿಡ್ ಟರ್ಮ್ ಎಕ್ಸಾಮ್ಲಿರುವಂಥ ಹೊಂದಿಸಿ ಬರೆಯ ಪ್ರಶ್ನೆ. ಮಾದರಿ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಮೌಲ್ಯಮಾಪನ. ಓಕೆ, ಬೇಡಿಕೆ ಅಂದರೆ ರೇಖೆ ಅನ್ನೋದು ಕೆಳಮುಖ ಇಳಿಜಾರು. MPL ಅನ್ನೋದು TPL ಮೈನಸ್ TPL ಮೈನಸ್ 1. ಸಾಮಾನ್ಯ ಲಾಭ ಶೂನ್ಯ ಲಾಭ. ಆಡಮ್ ಸ್ಮಿತ್ ಕೊಟ್ಟರೆ ಕಾಣದ ಕೈ ಕಾರ್ಯಾಚರಣೆ ಆಗಿರುತ್ತೆ. ನೆಕ್ಸ್ಟ್ ಮಾಡಲ್ ಕ್ವೆಶ್ಚನ್ ಪೇಪರ್ 3 ಹೊಂದಿಸಿ ಬರೆಯ ನೋಡಿ. ಸರಳ ಬೇಡಿಕೆ ರೇಖೆ ಅನ್ನೋದು ಏನಾಗಿರುತ್ತೆ ED ಅಂದರೆ ಬ್ರಾಕೆಟ್ D ಅನ್ನು ಕೊಟ್ಟು ಬ್ರಾಕೆಟ್ P A ಮೈನಸ್ BP. MPL ಅನ್ನೋದು ಏನಾಗಿರುತ್ತೆ TPL ಮೈನಸ್ TPL ಮೈನಸ್ 1. ಪರಿಪೂರ್ಣ ಪೈಪೋಟಿ ಅನ್ನೋದು ಪರಿಪೂರ್ಣ ಮಾಹಿತಿ. ಹೊಣೆಗಾರಿಕೆಗಳು ಅನ್ನೋದು ದೀರ್ಘಾವಧಿಯ ಬೆಲೆಗಳ ಏರಿಕೆ ಕಾರಣವಾಗುತ್ತೆ. ಹೆಚ್ಚುವರಿ ಬೇಡಿಕೆ. ಅಷ್ಟು ನೋಡ್ಕೊಳ್ಳಿ. ಇನ್ನು ಇಲ್ಲಿರುವಂಥ ಹೊಂದಿಸಿ ಬರೀರಿ ಮಾಡಲ್ ಕ್ವೆಶ್ಚನ್ ಪೇಪರ್ 2ಅಲ್ಲಿರುತ್ತೆ. ವಾಸ್ತವಿಕ ಅರ್ಥಶಾಸ್ತ್ರ ಅನ್ನೋದು ಕಾರ್ಯತಂತ್ರಗಳ ಕಾರ್ಯಾಚರಣೆ ನಿರ್ವಹಣೆ ಮಾಡುತ್ತೆ. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅನ್ನೋದು ED1. ಅಸಾಮಾನ್ಯ ಲಾಭದ ಸಾಧ್ಯತೆ ಅನ್ನೋದು ಏನಾಗುತ್ತೆ ಹೊಸ ಉದ್ಯಮಿಗಳ ಆಕರ್ಷಣೆ ಮಾಡುತ್ತೆ. ತಪ್ಪಿಸಲು ಪಟ್ಟಿ ಅನ್ನೋದು ದಾಸ್ತಾನಿನ ಚಲಕ. SLR ಅಂದರೆ ಶಾಸನಬದ್ಧ ದ್ರವ್ಯತಾ ಅನುಪಾತ. ನೆಕ್ಸ್ಟ್ ಇದು ಸೆಕೆಂಡ್ ಟೆಸ್ಟ್ನ ಇಂಟರ್ನಲ್ ಟೆಸ್ಟ್ನಲ್ಲಿ ಇರುತ್ತಂತ ಹೊಂದಿಸಿ ಬರೆಯ ಪ್ರಶ್ನೆ. ಗೃಹ ಕೃತ್ಯ ಅನ್ನೋದು ಹಣರಹಿತ ವಿನಿಮಯ. SL ಅನ್ನೋದು ಶಾಸನಬದ್ಧ ದ್ರವ್ಯತಾ ಅನುಪಾತ. ಉಳಿತಾಯ ಅನ್ನೋದು Y ಮೈನಸ್ C. ನೆಕ್ಸ್ಟ್ ಇದು ಪಿಪ್ರೆಟ್ ಎಕ್ಸಾಮ್ 1ರಲ್ಲಿದೆ. ಬೇಡಿಕೆ ರೇಖೆ ಅನ್ನೋದು ಏನಾಗುತ್ತೆ ಕೆಳಮುಖ ಇಳಿಜಾರು. ಸಾಮಾನ್ಯ ಲಾಭ ಶೂನ್ಯ ಲಾಭ. ಶ್ರಮಕ್ಕೆ ಕೂಲಿ. ಕಚ್ಚಾ ಸರಕುಗಳು ಮಧ್ಯಂತರ ಸರಕುಗಳು. ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ. ಅದಷ್ಟು ವಿದ್ಯಾರ್ಥಿಗಳು ಇಷ್ಟು ನೋಡ್ಕೊಳ್ಳಿ ನಾಳಿನ ಒಂದು ಎಕ್ಸಾಮ್ಗೆ. ಹೊಂದಿಸಿ ಬರೀ ಲಿಸ್ಟ್ ಆಗಿವೆ. ಇಷ್ಟು ನೋಡ್ಕೊಂಡ್ರೆ ಸಾಕು. ಒಟ್ಟು 8 ಒಂದು ಲಿಸ್ಟ್ಗಳಿವೆ. 8ರಲ್ಲಿ ನಿಮಗೆ 5 ಅಂಕವನ್ನು ಈಸಿಯಾಗಿ ಬರ್ತವೆ. ಇದು ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ನಾಳೆ ಖಂಡಿತವಾಗಿ ಈ ಪ್ರಶ್ನೆಗಳು ಇದ್ದೇ ಇರ್ತವೆ. ಅದಷ್ಟು ವಿದ್ಯಾರ್ಥಿಗಳು ಸರ್ಕಾರ ಕೊಟ್ಟಿರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆನ ಓದ್ಕೊಳ್ಳಿ. ಇನ್ನೊಂದಷ್ಟು ಕ್ವಶನ್ಗಳಿವೆ. ಅಲ್ಲಿ 4 ಅಂಕದ ಪ್ರಶ್ನೆಗಳನ್ನು ನಾನು ಫಸ್ಟ್ ಟ್ಯಾಬ್ನಲ್ಲಿ ಆ್ಯಡ್ ಮಾಡ್ತೀನಿ, ಯಾವನ್ನು ಓದ್ಕೋಬೇಕು ಮತ್ತು ಯಾವ ಇಲ್ಲ ಅಂತ. ಹಾಗೆ 6 ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಓದ್ಕೋಬೇಕು. ಹಾಗೆ PVK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್ ಅಂದರೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳಿರ್ತವೆ. ಅಲ್ಲಿ ನಿಮಗೆ ಲೆಕ್ಕನ ಕೊಟ್ಟಿರ್ತಾನೆ. TPL APL MPL ಅನ್ನು ಯಾವ ರೀತಿ ನಾವು ಈಸಿಯಾಗಿ 5 ಅಂಕವನ್ನು ಪಡ್ಕೋಬೋದು. ಹಾಗೆ TR MR AR ಅಂದರೆ ಆದಾಯ ಕಂಡುಹಿಡಿದಿರುತ್ತೆ. ಬಿಟ್ಟರೆ ಗೋಧಿಯ ಬೆಲೆ ಒಂದು ಸಂಬಂಧಪಟ್ಟಂಥ ಹೊಸದಾಗಿ ಕ್ವಶನ್ ಬ್ಯಾಂಕಲ್ಲಿ ಆ್ಯಡ್ ಮಾಡಿರುವಂಥ ಕ್ವಶನ್ಸನ್ನು ಟ್ವಿಸ್ಟಾಗಿ ಕೇಳುವಂಥ ಸಂದರ್ಭ ಇರುತ್ತೆ. ಅದಷ್ಟು ವಿದ್ಯಾರ್ಥಿಗಳು ಹೊಂದಿಸಿ ಬರೀ ನೋಡ್ಕೊಳ್ಳಿ. ಬಿಟ್ಟರೆ ಖಾಲಿ ಬಿಟ್ಟ ಸ್ಥಳಗಳನ್ನು ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ನಾನು ಇಲ್ಲಿ ಕೊಟ್ಟಿರುವಂಥ 8 ನೀವು ಹೊಂದಿಸಿ ಬರೀ ಲಿಸ್ಟ್ಗಳನ್ನು ಓದ್ಕೊಂಡ್ರೆ ತುಂಬಾ ಈಸಿಯಾಗಿ ಹೊಂದಿಸಿ ಬರೀಲಿ ಪಾಸ್ ಆಗ್ತೀರಾ. ಇದರಲ್ಲಿ 5 ಅಂಕವನ್ನು ಈಸಿಯಾಗಿ ಪಡ್ಕೋಬೋದು ಎಲ್ಲ ವಿದ್ಯಾರ್ಥಿಗಳು. ಹಾಗೆ ಬಂಡವಾಳ ಖಾತೆಯ ಭಾಗಗಳ ಪಟ ಇರ್ಬೋದು, ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಕೇಳಬಹುದು. ನಲ್ಲಿ ಸಂದಾಯ ಹಾಕಿರುವಂಥ ಚಾಲ್ತಿ ಖಾತೆಗಳ ಭಾಗಗಳ ಪಟವನ್ನು ಚಿತ್ರಿಸಿ ಅಂತ ಪ್ರಶ್ನೆನ ಕೇಳ್ತಾರೆ. ಅಷ್ಟು ನೋಡ್ಕೊಳ್ಳಿ. ಬಿಟ್ಟರೆ ಸರ್ಕಾರದ ಮುಂಗಡ ಪತ್ರ ಭಾಗಗಳ ಪಟವನ್ನು ಚಿತ್ರಿಸಿ ಅಂತ ಪ್ರಶ್ನೆ ಇದೆ. ಅದಷ್ಟು ವಿದ್ಯಾರ್ಥಿಗಳು ಅದನ್ನು ಕೂಡ ಬರ್ಕೊಳ್ಳಿ. ನಾನು ಪೋಸ್ಟ್ ಟ್ಯಾಬ್ನಲ್ಲಿ ಆ್ಯಡ್ ಮಾಡ್ತೀನಿ. ಆದಷ್ಟು ವಿದ್ಯಾರ್ಥಿಗಳು ಅದನ್ನು ಗಮನವಿಟ್ಟು ಓದ್ಕೊಳ್ಳಿ. ನಾಳಿನ ಒಂದು ಎಕ್ಸಾಮ್ಗೆ. ಹಾಗೆ ಮಾಡಲ್ ಕ್ವೆಶ್ಚನ್ ಪೇಪರ್ 3 ಬಿಟ್ಟಿರುವಂಥ 3ರಲ್ಲಿ ಕೊಟ್ಟಿರುವಂಥ 4 ಅಂಕದ ಪ್ರಶ್ನೆಗಳು ಹಾಗೆ 6 ಅಂಕದ ಪ್ರಶ್ನೆಗಳು ಸರಿಯಾಗಿ ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಅದರಲ್ಲಿ ನಿಮಗೆ ಹೆಚ್ಚಾಗಿ ಕ್ವಶನ್ಸ್ಗಳು ಬರ್ತವೆ. ನನಗೆ ಅಲ್ಲಿ ಅನೇಕ ಹಳೆ ವಿಡಿಯೋನ ಮಾಡಿದೆ ನೋಡಿ. ಅಲ್ಲಿ ಒಂದು
ವಾಣಿಜ್ಯ ಬ್ಯಾಂಕಿನ ಮೇಲೆ ಸೊ ಸಾಲ ಮತ್ತು ಪತ್ತು ನಿರ್ಮಾಣದಲ್ಲಿ ಸೊ ಲಾಲಾನ ಕಥೆಯನ್ನು ಬರೆಯಿರಿ. ಸ್ಟೋರಿ ಆಫ್ ಲಾಲಾ ಅನ್ನೋ ಒಂದು ಗೋಲ್ಡ್ಸ್ಮಿತ್ ಒಂದು ಕಥೆ ಇದೆ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಅದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದರ ವಿಡಿಯೋನ ನಮ್ಮ ಚಾನಲ್ ತಳಗೆ ಇರುತ್ತೆ. ಸೊ ಹೋಗಿ ನೀವು ನೋಡ್ಕೋಬೇಕು. ಸೊ ನಾನು ಕೊಟ್ಟಿರುವಂಥ ಮಾಡೋ ಕ್ವಶನ್ ಪೇಪರ್ ಕೀ ಆನ್ಸರ್ ಮಾಡಿದ್ದೀನಿ. ಸೊ ನೀವು ನನ್ನ ವಿಡಿಯೋನ ನೀವು ಲಾಸ್ಟಲ್ಲಿ ಚೆಕ್ ಮಾಡಿದರೆ ಸೊ ಮಾಡೋ ಕ್ವಶನ್ ಪೇಪರ್ ಕೀ ಆನ್ಸರ್ ಕೂಡ ಮಾಡಿದ್ದೀನಿ. ಹಾಗೆ ಪ್ರಿಪರೇಟರಿ ಎಕ್ಸಾಮ್ ಕೂಡ ಕೀ ಆನ್ಸರ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡ್ಕೋಬೋದು. ಮಿಡ್ ಟರ್ಮ್ ಎಕ್ಸಾಮ್ ಫಸ್ಟ್ ಇಂಟರ್ನಲ್ ಟೆಸ್ಟ್ ಇರ್ಬೋದು ಕೂಡ ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಸೊ ಸರ್ಕಾರ ಕೊಟ್ಟಿರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವುದೇ ಕೂಡ ಟೈಮ್ ಸ್ಪೆಂಡ್ ಮಾಡದೆ ಅವುಗಳನ್ನ ನೀವು ಗಮನಿಸಿ ಅಂತ ಹೇಳ್ತಾ ಸೊ ಇಂದಿನ ವಿಡಿಯೋನಲ್ಲಿ ಮುಗಿಸ್ತೀನಿ. ಎನಿ ಡೌಟ್ಸ್ ಇದ್ದರೆ ಪೋಸ್ಟ್ ಟ್ಯಾಬ್ನಲ್ಲಿ ಕಮೆಂಟ್ ಮಾಡ್ಕೊಳ್ಳಿ. ನಲ್ಲಿ ಕ್ವಶನ್ಸನ್ನು ಆ್ಯಡ್ ಮಾಡ್ತೀನಿ. 4 ಅಂಕದ ಪ್ರಶ್ನೆ ಹಾಗೂ 6 ಅಂಕದ ಪ್ರಶ್ನೆಯಲ್ಲಿ ಆ್ಯಡ್ ಮಾಡ್ತೀನಿ. ಹೋಗಿ ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಇಷ್ಟು ನೋಡ್ಕೊಳ್ಳಿ. ಸೊ ಒಂದೇ ಬೇರೆ ಲಿಸ್ಟ್ಗಳಿವೆ. ಸೊ ಬಿಟ್ಟರೆ ಖಾಲಿ ಬಿಟ್ಟ ಸ್ಥಳಗಳನ್ನು ನಾನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬ್ರೀಫ್ಲಿಯಾಗಿ. ಸೊ ಅಷ್ಟು ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಸೊ ಇಲ್ಲಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಮತ್ತೆ ಸಿಗೋಣ ಅಂತ ಹೇಳ್ತಾ